ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ SSLC ಪರೀಕ್ಷಾ ಫಲಿತಾಂಶವನ್ನು ಇವತ್ತು ಪ್ರಕಟಣೆ ಮಾಡ್ತೀವಿ ಅಂತೇಳಿ ಸರ್ಕಾರದವರು ಹೇಳಿಬಿಟ್ಟಿದ್ದಾರೆ. ಈ ರಿಸಲ್ಟನ್ನು ನಾವು ಮೊಬೈಲಲ್ಲಿ ಈಸಿಯಾಗಿ ಯಾವ ರೀತಿಯಾಗಿ ನೋಡಬಹುದಾಗಿದೆ ಅನ್ನೋದನ್ನು ಹೇಳ್ತಾ ಬರ್ತೀನಿ ಅಂತ. ಅದರಲ್ಲಿ ಸುಮಾರು 2 ವೆಬ್ಸೈಟ್ಗಳಿದ್ದಾವೆ. ಈ 2 ವೆಬ್ಸೈಟ್ಗಳಲ್ಲಿ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಬೋದು ಅಂತ. ಒಂದು ವೆಬ್ಸೈಟ್ ಏನಿದೆ ಅಂತಂದರೆ ಕರ್ನಾಟಕ ರಿಸಲ್ಟ್ ಅಂತ ಬರುತ್ತೆ. ಇನ್ನೊಂದು KSEAB ಕರ್ನಾಟಕ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು. ಒಟ್ಟು 2 ಲಿಂಕ್ ಇದೆ. ಈ 2 ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡೋದು ಯಾವ ರೀತಿ ಮೊಬೈಲಲ್ಲೇ ನಾವು ಈಸಿಯಾಗಿ ಚೆಕ್ ಮಾಡುವಂಥದ್ದು. ಮತ್ತು ಇವುಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ರಿಸಲ್ಟನ್ನು ನೋಡ್ಬೋದಾಗಿದೆ. ಇದರಲ್ಲಿ ಮೊದಲನೇದಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ಒಂದು ವೆಬ್ಸೈಟ್ನ ಲಿಂಕು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಲಿಂಕ್ 1 ಅಂತಿದೆ, ಆ ಲಿಂಕ್ 1ಅನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಡೈರೆಕ್ಟಾಗಿ ಬರ್ತೀವಿ ಮತ್ತು ಗೂಗಲ್ಗೆ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಈ ಪೇಜ್ ಬಂದ ತಕ್ಷಣ ನೀವು ಮಾಡಬೇಕಾಗಿರೋದಷ್ಟೇ, ಇದು ಸಪ್ಲಿಮೆಂಟರಿ ರಿಸಲ್ಟ್ ಇದೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರ್ ಮಾಡಿ, ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಬರೆಯೋಣ. ನಿಮ್ಮದು ಡೇಟು, ಮಂತು ಮತ್ತು ಇಯರನ್ನು ಬರೆದು ವ್ಯೂ ದ ರಿಸಲ್ಟ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಭಾಗದಲ್ಲಿ ಡಿಟೇಲ್ ಆಗಿ ನಿಮ್ಮ ಹೆಸರು, ನಿಮ್ಮ ಸಬ್ಜೆಕ್ಟು, ನೀವು ಎಷ್ಟೆಷ್ಟು ಮಾರ್ಕ್ಸ್ ಪಡ್ಕೊಂಡಿದ್ದೀರಿ, ಟೋಟಲ್ ಪರ್ಸೆಂಟೇಜ್ ಅನ್ನುವಂಥದ್ದು ಡೀಟೇಲ್ ಆಗಿ ಬರುತ್ತೆ. ಓಕೆ, ಇದೇನಾಯಿತು, ಈ ಒಂದು ವೆಬ್ಸೈಟ್ಗೆ ಹೋದ ತಕ್ಷಣ ಇದು ಲಿಂಕ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೋಡಿರಿ, ಡೈರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಲಿಂಕಲ್ಲಿ ಏನಿದೆ, ಇದು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಭಾಗದಲ್ಲಿದೆ. ನೀವು ಡೈರೆಕ್ಟಾಗಿ ಲಿಂಕ್ 2 ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲೇನಾಗುತ್ತೆ, ನೆಕ್ಸ್ಟು ಇನ್ನೂ ಬಿಟ್ಟಿಲ್ಲ ಅಂದರೆ ಇವತ್ತು 10:30 ನಂತರದಲ್ಲಿ ನೀವೇನು ಮಾಡ್ತೀರಿ, ಇಲ್ಲಿ ಒಂದು ಬಾಕ್ಸು ಬಂದು ಇಲ್ಲಿ SSLC ವಾರ್ಷಿಕ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅದೇ ರೀತಿಯಾಗಿ ಏನಾಗುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಟು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಆವಾಗೂ ಸಹಿತ ನಿಮ್ಮ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ 2 ಏನು ವೆಬ್ಸೈಟ್ಗಳನ್ನು ಕೊಟ್ಟಿದ್ದಾರೆ, 2 ವೆಬ್ಸೈಟ್ಗಳ ಲಿಂಕ್ ಇದೆ. ಆ 2 ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡಿಕೊಂಡು ನೀವು ರಿಸಲ್ಟನ್ನು ನೋಡಿ. 10:00ಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಫಸ್ಟ್ ಒಂದು ಅರ್ಧ ತಾಸು ಏನಿರುತ್ತೆ, ಭಾಳಷ್ಟು ರಶ್ ಆಗಿರ್ತದೆ. ಹೀಗಾಗಿ ಲಿಂಕ್ ಓಪನ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ನೀವು ಸ್ಲೋ ಆಗಿ ನಿಮ್ಮ ರಿಸಲ್ಟನ್ನು ನೋಡ್ಬೋದಾಗಿದೆ. ಓಕೆ, ಈ ರೀತಿಯಾಗಿ ನಮ್ಮ ಮೊಬೈಲಲ್ಲಿ ಏನು ಮಾಡ್ಬೋದು, ನಮ್ಮ SSLC ರಿಸಲ್ಟನ್ನು ನೋಡ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು.